ಹಳ್ಳಿ ಬೆಟ್ಟಕ್ಕೆ ಬಂದಿದ್ದೀನಿ ಟ್ರೆಕ್ಕಿಂಗ್ ಮಾಡೋಣ ಅಂತ. ಒಂದು 25% ಬೈಕಲ್ಲಿ ಬಂದು ಗಾಡಿ ಗಾಡಿನ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ. ಸೊ ಈಗ 1.3 ಕಿಲೋಮೀಟರ್ಸ್ ಇನ್ನೂ ಟ್ರೆಕ್ಕಿಂಗ್ ಬಾಕಿ ಇದೆ. ಹತ್ತಾ ಇದ್ದೀವಿ. ನನ್ನ ಜೊತೆ 3 ಜನ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಬಂದಿರೋ ವಿಷಯ ಬಂದ್ಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಈ ಟ್ರೆಕ್ಕಿಂಗ್ನ ರೇಟ್ ಮಾಡೋದಾದರೆ ಹೈ ಲೆವೆಲ್ ಟ್ರೆಕ್ಕಿಂಗ್ ಅಂತಲೇ ಹೇಳ್ತೀನಿ. ಯಾಕಂದರೆ ತುಂಬ ಕಲ್ಗಳು ಜಾಸ್ತಿ ಇದೆ. ಸೊ ನೀವು ರಿವ್ಯೂನ ಮಿಸ್ಟರ್ ಸುರೇಶ್ ಹತ್ರ ಕೇಳ್ಬೋದು. ಹೇಗೆ ಅನ್ನಿಸ್ತಿದೆ ಟ್ರೆಕ್ಕಿಂಗ್ ಎಲ್ಲ? ನೆಕ್ಸ್ಟ್ ಟೈಮ್ ಬರುವಾಗ ನೀವು ಫುಲ್ಲಾಗಿ ಊಟ ಮಾಡ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ. ಬರೀ ಹೋಟೆಲ್ ಬಂದರೆ ಅಂತೂ ಮಧ್ಯದಲ್ಲಿ ನಿಂತು ಹೋಗ್ತೀರಾ. ಸ್ವಲ್ಪ ಸೊ ನೀವೇನಾದರೂ ಈ ಬೆಟ್ಟ ಹತ್ತೀನಿ ಅಂದರೆ ಆಲ್ಮೋಸ್ಟ್ ಆಲ್ ಈ ಮಾನ್ಸೂನ್ ಸೀಸನಲ್ಲಿ ಬರೋದು ಒಳ್ಳೆಯದು. ಯಾಕಂದರೆ ವೆದರ್ ಕೂಡ ಚೆನ್ನಾಗಿದೆ. ನಾನು ಹೆಂಗೆ ಇಂಬ್ಯಾಲೆನ್ಸ್ ಆಗ್ತಿದ್ದೀನೋ ಆ ಥರ ನೀವು ಆಗ್ಬೋದು. ಹಾಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬೇಕಂದರೆ ಶಿವರಾತ್ರಿ ದಿನ ಟ್ರೆಕ್ಕಿಂಗ್ ಮಾಡ್ಬೋದು. ನೈಟ್ ಓವರ್ ನೈಟೇ ಟ್ರೆಕ್ ಮಾಡ್ಬೋದು. ಫುಲ್ ಜನ ಇರ್ತಾರೆ, ಅನ್ನದಾಸೋಹ ಎಲ್ಲ ಇರುತ್ತೆ. ನಿಮಗೂ ನೋಡೋಕೆ ಸ್ವಲ್ಪ ಒಂದು ಜಾತ್ರೆ ಥರ ಚೆನ್ನಾಗಿರುತ್ತೆ. ಒಂದೊಳ್ಳೆ ವ್ಯೂ ಬರುತ್ತೆ. ಒಟ್ಟಿನಲ್ಲಿ ನೋಡ್ತಿರ್ಬೋದು ಆ ಮೇಘಗಳನ್ನ ನಾವು ಇವಾಗ ಆಲ್ಮೋಸ್ಟ್ ಟಚ್ ಮಾಡ್ತೀವಿ. ಹತ್ತಾ ಇದ್ದೀವಿ. ಇನ್ನೊಂದು 15% ಇದೆ, ಗೊತ್ತಿಲ್ಲ. ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬೇಗನೆ ಸ್ಟಾರ್ಟ್ ಮಾಡಬೇಕು ನೀವೇನಾದರೂ ಬರೋದಾಗಿದ್ದರೆ. ಆಲ್ಮೋಸ್ಟ್ ಆಲ್ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ಬೆಟರ್. ಈಗ ಮಳೆಗಾಲ ಆಗಿರೋದಕ್ಕೆ ಸ್ವಲ್ಪ ಮೋಡಗಳು ಬಂದಿದ್ದಾವೆ. ಏನಾದರೂ ಬಿಸಿಲಿದ್ದರೆ ದೇವ್ರು ಕಾಣಿಸೋಣ.